ಲೇ ಕುಳ್ಳ ಕುಳ್ಳ ಓ ಏನಮ್ಮ ಬಂದ್ಬಿಟ್ಟಿದ್ಯಲ್ಲ. ಲೋ ಬಲೈಲಿ. ಯಾಕಮ್ಮ? ಏನಮ್ಮ ಏನ್ ತಂದ್ಬಿಟ್ಟಿದಿ? ಏನೋ ಸ್ಪೆಷಲ್ ಮಾಡ್ಕೊ ತಂದ್ಬಿಟ್ಟಿದ್ಯ ನನಗದೆ. ಅಯ್ಯೋ ಏನು ಇಲ್ಲ ಕತೆ. ಅದಕ್ಕೆ ಅಡುಗೆ ಮಾಡಿದ್ದಲ್ಪ, ಹಿಟ್ಟು ಮಾಡಿದ್ಲು, ಅಕ್ಕಿ ಹಾಕಿದ್ಲಲ್ಲ, ಹೊಲಕ್ಕೆ ಹೋಗಿದ್ದು ಬರೋದ ಅನ್ಕೊಂಡಿದ್ನಲ್ಲ, ಹಂಗೆ ಹೆತ್ಕೊ ಬಂದೆ. ಬಿಸಿ ಬಿಸಿ ಊಟ ನೀನು ಮಾಡ್ಕೊತಿದ್ದೀಯ ಅಂತ. ಏನು ಸ್ವಲ್ಪ ಹೊತ್ತು ನಾನೇ ಬರೋನು, ಅದು ಬೇರೆ ಏನಕ್ಕೆ ತರಕ್ ಹೋದೆ? ಒಬ್ಳೆ ಬಂದ? ಉಂಕಲ ಒಬ್ಳೆ ಬಂದೆ ಕತೆ. ಅದ ಈಗೇನ್ ಮಾಡ್ಕೊಂಬ ಬಂದೆ? ಅಯ್ಯೋ ಹೊಲ ನೋಡಿ ಭಾರಿ ದಿವಸ ಆಯ್ತು ಕಲ, ಒಳಗೆ ಕೂತ್ಕೊಂಡು ನನಗೂ ಭಾರಿ ಬೇಜಾರಾಯ್ತಿತ್ತು. ಅದಕ್ಕೆ ತಾಡು ಹೊಲಕ್ಕಾರ ಹೋಗಿದ್ದು ತಿರ್ಗಾಡ್ಕೊಂಡ್ ಬರಂಗಾಯ್ತದೆ ಅನ್ಬಿಟ್ಟು ಹಂಗೆ ಬಂದೆ. ನನ್ನ ಪಾರತಿಗೇನು ನೀರು ಹೆಂಗಿತ್ತೀರ ಇವತ್ತು? ಎಲ್ಲ ಕೆಲಸವೇ ನಿನ್ನ ನಡ್ತೀನವೇ. ನಿಮ್ಮ ಅವ್ರು ಮುಗಿಸಿದ್ರು, ನಲ್ಲಿ ನೀರು ಬಂದಿದ್ರು ಅಂತೆ. ನಿಮ್ಮ ಅವ್ವ ಬಟ್ಟೆ ಎಲ್ಲ ಒಗ್ದು ಹಾಕೋಳೆ, ನಮ್ಮ ಎಲ್ಲ ಪಾತ್ರೆ ಬೆಳ್ಕೊಂಡು ಮನೆ ಕೊಳೆ ಎಲ್ಲ ಬರ್ಸ್ಕೊಂಡೋಳೆ. ನನ್ನ ಪಾರತಿ ಊಟ ಗಿಟ ಮಾಡ್ಕೊಂಡು ಮನ್ಗಿದ್ಲು, ಮಗನ ಮನ್ಗಿತ್ತು. ಮಗುವ ನೀವು ನೋಡ್ಕೊಳ್ಳಿ, ಹೊಲ್ಕ್ ಹೋಗಿದ್ದು ಬರ್ತೀನಿ, ಸುಮಾರು ದಿವಸ ಆಯ್ತಲ್ಲ ಅಂದ್ಬಿಟ್ಟು ಹಂಗೆ ಬಂದೆ. ನಿಮ್ಮ ಅಪ್ಪ ಎಲ್ಲೋದ? ಏಮೋ ಅಪ್ಪ ಹೊಸ ತೊಳ್ಕೊಬತ್ತೀನಿ ಅಂತ ಹೋಯ್ತು ಕಣಮ್ಮ. ಮನೆಗೆ ಇಟ್ಕೊ ಹೋಯ್ತೀವಲ್ಲ, ಹೊಸ ತೊಳ್ಬಿಟ್ಟು ಕ್ಲೀನ್ ಸಾಕೈತಿದೆ ಅಂದ್ಬಿಟ್ಟು ಸುಮಾರು ದಿವಸ ಆಗಿತ್ತಲ್ಲ ಹೊಸ ತೊಳೆದು ಭಾರಿಯ ಕೊಳೆ ಮಾಡ್ಕೊಬಿಟ್ಟಿದ್ದು. ಒಂದು ತಿಂಗಳೇ ಆಗಿತ್ತೇನೋ ಹೊಸ ತೊಳೆದು, ಅದಕ್ಕೆ ತೊಳ್ಕೊಬತ್ತೀನಿ ಅಂದ್ಬಿಟ್ಟು ಅಪ್ಪ ಹೋಯ್ತು. ನಾನು ಬರ್ತೀನಿ ತೊಳೆಯೋಕ್ಕೆ ಅನ್ನ. ಬೇಡ ಬಿಡಿ ಎರಡು ಕನ್ಸಾಗ್ತಾನೆ ಅಂದ್ಬಿಟ್ಟು ಅಪ್ಪ ನಾನು ತೊಳ್ಕೊತೀನಿ ಅಂತು. ಅದೇ ಎತ್ತು ತೊಳೆಯತ್ತಿಲ್ವಾ? ಎತ್ತಾನೆ ಎಣ್ಣೆ ತೊಳೆದಿತ್ತಂತೆ, ಇವತ್ತು ಹೊಸ ತೊಳೆಯಕ್ಕೆ ಅಂದ್ಬಿಟ್ಟು ಹೋಗೋದೆ. ಆಗ ಹುಸಿ ಕೊಳೆ ಅದಾವ, ಆಗ ತೊಳಿತಾ ಇರ್ಬೇಕು ಅಚ್ಚುಕಟ್ಟಾಗಿರೋದ ಅನ್ನೋ ಬುದ್ಧಿಯೇ ಇಲ್ಲ ಎಸ್ಗಳಿಗೆ. ಸರಿ, ಒಳಗೆ ಇದ್ದು ನನಗೂ ಸಾಕಾಗೋಗಿತ್ತು. ಈಗ ಒಳ್ಳೆಯ ಹೊಸ ಸಮಾಧಾನ ಆಯಿತು. ಹೊಲ್ತಾಗ ಬಂದು ತಿರ್ಗಿರ್ ಕರ್ಕೊ ಹೋದ್ರೆ ಒಳ್ಳೆಯ ಸಮಾಧಾನ. ಇಲ್ಲ ಇಲ್ಲೆಲ್ಲರೂ ಗಂಟೆ ಸೊಪ್ಪೇನಾದ್ರು ಇದ್ದದ? ಇದಾವ ಅಲ್ಲಿ ಸೊಪ್ಪೇನಾದ್ರು ಇದ್ದದ? ಹೊಸ ಕುಯ್ಕತೀನಿ. ಏಯ್ ಬಾ ಅವ್ರೇಕಾಯಿ ಕುಯ್ಕೊ ಹೋಗು, ಅಡುಗೆ ಮಾಡುವಂತೆ. ಅದು ಬಿಟ್ಬಿಟ್ಟು ಅಲ್ಲಿ ಸೊಪ್ಪು ಕೇಳ್ತಿದ್ದೀರಾ, ಉಪ್ಪು ಹೆಸರು ಮಾಡುವಂತೆ ಬಾ. ಕುಯ್ಕತೀನಿ ತಾಳು ಅವ್ರೇಕಾಯಿ. ಸಂಜೆ ಹೊತ್ತಿಗೆ ಉಪ್ಪು ಹೆಸರು ಮಾಡೋಕ್ಕಾಯ್ತದೆ. ಇಲ್ಲ ಚಿತ್ಕವ್ರೆ ಸಣ್ಣವ್ರು ಮಾಡ್ಕೊಳಕಾಯ್ತದೆ, ಇಲ್ಲ ಕುರ್ಕ್ಲುನವ್ರು ಮಾಡ್ಕೊಳಕಾಯ್ತದೆ. ಚಿತ್ಕವ್ರೆ ಕುರ್ಕ್ಲ ಅವ್ರೇಕಾಯಿ ಕುಯ್ಕೊಂಡು ಚಿತ್ಕವ್ರೆ ಬೆಳೆಯಲ್ಲಿ ಕುರುಕ್ಲು ಮಾಡ್ಬಿಡಮ್ಮ, ಭಾರಿ ಚೆನ್ನಾಗಿರ್ತದೆ ತಿನ್ನಕ್ಕೆ. ಓ ಚಿತ್ಕವ್ರೆ ಸರಿ ತಗೋ, ಎಡ್ದ್ಬಿಟ್ಟು ನೀ ಹಾಕ್ತೀವಿ. ಎಲ್ಲ ಮಾತಾಡ್ತಾ ಕುತ್ಕೊತಿದ್ದೀರಲ್ಲ, ಆಗ ಹೊಸ ಚಿತ್ಕಿಸ್ ಕೊಟ್ಬಿಡಿ. ಎಲ್ಲವ ತುರ್ಗಿರ್ಕೊಂಡು ಮಾಡ್ಗಿಟ್ಟು ಕೊಡೋಕಾಯ್ತದೆ ಕತೆ. ಇನ್ನೇನು ಇನ್ನೇನ್ಲ ಇರು ತಗೋ ತಿನ್ಕೋ. ಅದೇ ರಾತ್ರಿ ಬಾಡಿಸಿರ್ತಲ್ಲ, ಅದನ್ನೇ ಬಿಸಿ ಮಾಡ್ಕೊಂಡು ಇಟ್ಟು ಮಾಡ್ಕೊ ತಗೊಬಂದೆ ಕತೆ. ಸುಮ್ಮನೆ ಅಲ್ಲೇ ಊಟ ಮಾಡ್ದೇನೆ, ಊಟನೂ ತರ್ದೇನೆ, ಅದಕ್ಕೆ ಬಂದ್ಬಿಟ್ಟಿದ್ದೆ ನೀನು. ಯಾಕೋ ಹೊಟ್ಟೆ ಸಿನಿಲ್ಲ ಕಣಮ್ಮ, ಮಧ್ಯಾಹ್ನದಲ್ಲಿ ಯಾಕೋ ಹೊಟ್ಟೆ ಸಿನಿಲ್ಲ, ಅದಕ್ಕೆ ಊಟ ಗಿಟ ಬೇಡ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ಟೆ. ನೀನು ಬೇರೆ ಇಷ್ಟು ದೂರ ಬರೋದು ಬಂದಿದ್ದು, ತಕ್ಕ ಬೇರೆ ಬಂದಿದ್ಯಲ್ಲ, ಏನು ಸ್ವಲ್ಪ ಹೊಟ್ಟಿಗೆ ನಾನೇ ಬಂದಿತ್ತಿಲ್ವಾ? ನಿಮ್ಮ ಅಪ್ಪ ಏನೋ ಹುಣ್ಕೊಬಂದ, ನೀನು ಹಸ್ಕೊಬಂದಲ್ಲ, ಅದಕ್ಕೆ ತಾಳು ಹಿಂಗ್ರು ಹೊಲ್ಕ್ ಹೋಗ್ಬೇಕಾಯ್ತು ಅನ್ಕೊಂಡಿದ್ದಲ್ಲ. ಇವತ್ತೇ ಹೋಗ್ಬಿಡಕಾಯ್ತದೆ, ತಿರ್ಗಾಡ್ಕೊಂಡು ಬಂದಂಗೆ ಹೋಯ್ತದೆ. ಹಂಗೆ ಊಟ ಗಿಟ ಕೊಟ್ಟು ಊಟ ಆಯ್ತದೆ ಅಂದ್ಬಿಟ್ಟು ಹಂಗೆ ಬಂದೆ. ಬಾ ಕೈಗೆ ತೊಳ್ಕೊಂಡು ಅಚ್ಚುಕಟ್ಟಾಗಿ ತಿನ್ಕೊಬ. ಇಟ್ಟು ಅನ್ನ ಸಾರೆಲ್ಲ ತಂದೀನಿ, ಉಣ್ಕೊಬ. ನಾನು ಇದನ್ನಾರು ಕುಯ್ಕೊತಾ ಇರ್ತೀನಿ ಅವ್ರೇಕಾಯಿ. ಹಂಗ್ತಾನೆ ಇದನ್ನಾರು ಮಾಡ್ಕೊಳಕಾಯ್ತದೆ. ಚೆನ್ನಾಗವೆ ಅಲ್ವಾ ಅವ್ರೇಕಾಯಿ? ಸಂಕ್ರಾಂತಿ ಹೊತ್ತಿಗೆ ದೊಡ್ಡ ಬಂದವು ಇಲ್ವೋ ಕಾಣಲ್ಲ. ಸಂಕ್ರಾಂತಿ ಹೊತ್ತಿಗೆ ಒಂದು ಮೈ ಊರೇ ಇರ್ತೀವಿ ಕಣಮ್ಮ, ಒಂದು ಮೈ ಊರಾಕ್ಬಿಟ್ಟಿರ್ತೀವಿ. ಇನ್ನೊಂದ್ಸರಿ 2 ಮೈ ಬಂದಿರ್ತವೆ ಸಂಕ್ರಾಂತಿ ತಕ್ಕೋ. ಅದು ಯಾಕೆ ಹಿಂಗೆ ಈಗಲೇ ಆಡಿ ಬಾ, ಸಂಕ್ರಾಂತಿ ಗಂಟ ಇನ್ನೊಂದ್ಸಲ ಇರ್ತವೆ ಕತೆ. ಕುಯ್ಕೋಗು ಬಾ, ಮಾಡು ಉಪ್ಪು ಹೆಸರು ಮಾಡಿಬಿಡು, ಇಲ್ಲಾಂದರೆ ಚಿತ್ಕವ್ರ ಹೆಸರುನಾರು ಮಾಡಿಬಿಡು, ಏನಾರು ಮಾಡು. ಉಂಕಲ ಮದುವೆ ಆಗಿರ್ಲಿ, ನೀನುವೇ ನಿಮ್ಮ ಅಪ್ಪನ ಹಿಂಗೆ ಆಡೋನು, ನೀನು ಹಿಂಗೆ ಆಡು. ಮದುವೆ ಆಗಿ ಅಮ್ಮನಿಗೆ ಮಾಡಿಸಿ ಕೊಡೋ ಗಿಡದ ಎಡ್ತಿ ಕೈಲಿ ಅಂದಿಯಾ? ಇಲ್ಲ, ಎಲ್ಲವ ನನ್ನ ಕೈಲೇ ಮಾಡಿಸ್ಕೊಂಡು ಉಣ್ಣಕ್ಕೆ ನೋಡಿ. ಬಿಟ್ಟು ಬಿದ್ದೀನಲ್ಲ ನಾನು, ನನ್ನ ಕೈಲೇ ಮಾಡಿಸ್ಕೊಂಡು ಮುದ್ಕಿ ಅನ್ನೋದು ಕಾಣ್ದಾನೆ ಮಾಡಿಸ್ಕೊಂಡು ತಿನ್ನೋದು ಕಲೀರಪ್ಪ. ಅಚ್ಚುಕಟ್ಟಾಗಿ ಮಾಡಿಸ್ಕೊಂಡು ತಿಂದು ತಿಂದು ಚೆನ್ನಾಗಿ ಕಲೀರಿ. ಹೇಳ್ತೀರಿ ಕೆಲಸ ಕೊಡ್ಬೇಡಿ, ಬುದ್ಧಿವಂತರಲ್ವ ನೀವು? ಹೇಳ್ತೀರಿ ಕೈಲಿ ಕೆಲಸ ಮಾಡಿಸ್ಬೇಕಾಗ್ತದೆ ಅಂದ್ಬಿಟ್ಟು ಅಮ್ಮ ಚೆನ್ನಾಗಿ ಮಾಡ್ತಿದ್ದೆ ಅಂದ್ಕೊಂಡು ಮಾಡಿಸ್ಕೊಂಡು ತಿಂದುಬಿಡಿ. ಹೋಗಮ್ಮ, ಮಾಲೂಕರ್ ಮಾಡ್ಸ್ಕೊ ತಿನ್ಬಿಟ್ರೆ ಅದೇ ಸಮಾಧಾನ ಐತಿಲ್ಲ ಕಣಮ್ಮ. ಅದು ಹೆಂಗೆ ಮಾಡೋಳೋ ಗೊತ್ತಿಲ್ಲ. ಏನೋ ಒಂದು ತಕ್ಕ ಮಟ್ಟಿಗೆ ಎಲ್ಲೋ ಒಂದೊಂದು ದಿವಸ ಉಣ್ಕೊಬೋದು, ಆದರೆ ದಿನ ಉಣ್ಣಕ್ಕಮ್ಮ ಮಾಲ ಮಾಡ್ರ ಅಡುಗೆಯ ಒಂದು ಚೂರು ಉಣ್ಣಕ್ಕಾಯ್ತಲ್ಲ ಕಣಮ್ಮ. ಸುಮ್ಮನೆ ಅದು ಯಾಕಂಗಡಿ ಏನೋ ಮಾಡ್ಕೊಡು, ನೀನು ಇದೆಯಲ್ಲ. ಅವ್ಳಿಗೇನು ಹಚ್ಕೊಂಡು ಮಾಡಕ್ಕೆ ಬಂದದ? ಅವ್ಳು ಕೆಲಸ ಏನು ಮಾಡಕ್ಕೆ ಬರೋಕ್ಕಿಲ್ಲಕತ್ತೆ. ಆಮೇಲೆ ಇಷ್ಟು ಜನಕ್ಕೆಲ್ಲ ಮಾಡಕ್ಕೆ ಬಂದದ, ಒಬ್ರಿಗೆ ಮಾಡ್ಕೊತಾಳೆ. ಮನೇಲಿ ಇಷ್ಟು ಚೆನ್ನಾಗಿ 6 ಜನಕ್ಕೂ ಮಾಡಕ್ಕೆ ಬಂದದ ಅವಳಿಗೆ. ನೀನೇ ಮಾಡು ಈಗ, ಆಮೇಲೆ ಬೇಕಾದ್ರೆ ಕಲ್ತ್ಕೊಂಡ್ಮೇಲೆ ಅವ್ಳು ಮಾಡ್ತಾಳೆ ಕತೆ. ಓ ಸರಿ ತಕೋ ಮಾಡ್ಕೊಟ್ಟನು, ಅದಕ್ಕೇನಂತೆ ಸುಮ್ಮನಂದೆ ತಕೋ ಉಣ್ಕೊ. ಅದೇ ನೆನ್ನೆ ಮರಿ ಬಡ್ಡೆ ಸಿಕ್ತು ನೆನ್ನೆದು, ಅದನ್ನೇ ಹಚ್ಕಡೆ ಬಿಸಿ ಮಾಡ್ಬಿಟ್ಟು ಇಟ್ಟು ಮಾಡ್ಕೊಂಡು ಬಂದಿನಿ. ಹ್ಞೂ ನೀರ್ನೆಲ್ಲ ಹಿಡ್ಕೊಂಡಿದ್ದೀರಂತಲ್ಲ, ನೀರು ತರಲಿಲ್ಲ. ಒಂದು ಬಾಳೆಲೆ ಕಿತ್ಕೊ ಹಂಗೆ ಬರೋದಕ್ಕೆ ಕೈ ತೊಳ್ಕೊಂಡು ಹಚ್ಕಡೆಗೆ ಕೈ ಕಾಲ ಬಾಳೆಲೆ ಕಿತ್ಕೊ ಬರ್ಬಿಟ್ಟು ಇಲ್ಲೇ ಊಟ ಮಾಡೋ ಹಚ್ಕಟ್ಟೆಗೆ. ತಾಳಮ್ಮ, ತಾಳ್ಮೆತ ಕಿತ್ಕೊಬತ್ತೀನಿ. ಕುಳ್ಳ ಹಚ್ಕಟ್ಟಾಗ ಊಟ ಮಾಡ್ಕೊಳ್ಳಿ. ಆಮೇಲೆ ಅವನು ಕರ್ಕೊಂಡು ಹೋಗಿ ಅವ್ರೇಕಾಯಿ ಹುರ್ಸ್ಕೊ ಬಂದ್ಬಿಡಕಾಯ್ತದೆ. ಹುಸಿ ಹೆಚ್ಚಾಗಿ ಅವ್ರೇಕಾಯಿ ಹುರ್ಸ್ಕೊಳಕಾಯ್ತದೆ. ಅದೇನೋ ಇದು ಮಾಡ್ಕೊಡು ಅಂತಿದ್ದಲ್ಲ, ಉರುಕ್ಲು ಮಾಡ್ಕೊಡು, ಚಿತ್ಕವ್ರೆ ಬೆಳೆಲಿ ಅಂತಿದ್ದಲ್ಲ, ಅದು ಮಾಡ್ಕೊಡಕಾಯ್ತದೆ. ಆಮೇಲೆ ಚಿತ್ಕವ್ರೆ ಸಾರ್ಗಿರು ಮಾಡ್ಕೊಳ್ಳೋದೆ, ಇದೇ ಚಿತ್ಕವ್ರೆ ಕೈ ಬಸ್ಸಾರನಾರು ಮಾಡ್ಕೊಳಕಾಯ್ತದೆ, ಏನಾರು ಮಾಡೋಕ್ಕಾಯ್ತದೆ. ಹಾಗೆ ಮಾಡೋಕ್ಕಾಯ್ತದೆ, ಸರಿ ಆಯ್ತದ ಕತೆ. ಸುಮ್ಮನೆ
ಅವ್ರ ಸೀಸನ್ ಬಂದಾಗ ತಿನ್ಕೊಬಿಡ್ಬೇಕು, ಎಲ್ಲ ಕಾಲದಲ್ಲೂ ಸಿಕ್ಕವ ತಿನ್ಕೊಳಕತ್ತಿದೆ. ಏನು ಅವರೇ ಗಮನ ಇಲ್ಲಿಗೂ ಗಮ್ ಕೊಡ್ತಾ ಕೂತದೆ. ಹೋಗೋದಕ್ಕೆ ಪಾರ್ವತಿಗೆ ಒಂದಿಷ್ಟ 5 ಕುಯ್ಕೋಬೇಕು ಗಣಕೆ ಸೊಪ್ಪ. ಅವ್ಳಿಗೆ ಸೀತ ಆಗೋಯ್ತದೆ. ಅವರೇ ಕಾಳು ಕೊಟ್ಟಾರ ಜನ ಸೀತ್ ಗೀತ ಕೂತ್ಕೊಬಿಟ್ರೆ ಅವ್ಳಿಗೆ ಗಣಕೆ ಸೊಪ್ಪು ಗಿಣಕೆ ಸೊಪ್ಪು ಪಂಚಿ ಮಾಡ್ಕೊಡಾಕೈತದೆ. ಅಮ್ಮ ಅವರೇ ಒಳ್ಳೆ ಚೆನ್ನಾಗದವೆ ಅಲ್ವಮ್ಮ, ಭಾರಿ ಚೆನ್ನಾಗದವಲ್ಲ. ಆದ್ರೂ ಇನ್ನೊಂದು ಬಲಿಬೇಕಾಗಿತ್ತೇನೋ ಅಲ್ವಮ್ಮ. ಕನ್ಕುಳ ಇನ್ನೊಂದು ಬಲಿಬೇಕಾಯ್ತು. ಅವರೇ ನೋಡು ಅಲ್ಲ, ಇನ್ನೊಂಚೂರು ಬಲಿತಿದ್ರೆ ಅವಳು ಹಚ್ಕಡಾಗಿರವು ಎಳೆವು. ಸರಿ ಹೋಗ್ಲಿ, ಉಪ್ಪು ಹೆಸ್ರು ಹೂರ್ಕೊಳಕತ್ತಿದೆ. ಇನ್ನೊಂದು 3 ದಿವಸ ಬಂದ್ಬಿಟ್ಟು ಚಿತ್ಕಿತ್ಕ ಅವರಿಗೆ ಕುಯ್ಗಿಕ್ಕೆ ಹೋಗೋಕಾಯ್ತದ ಕತೆ ಊರ್ಕೊ. ಇಲ್ಲ ಇನ್ನೊಂದ್ಸಿ ಮುಂದೆ ಬದುಕಿಲ್ತಿದ್ದಾವೇನೋ ನಡಿಯಮ್ಮ. ಅವಾಗ ಕೆಲ ನೋಡ್ಕೊಬೋದ್ನಲ್ಲ, ಭಾರಿ ಚೆನ್ನಾಗಿದ್ದಾವಳಯ್ಯ. ಸರಿ ನಡಿ. ಚಿತ್ಕವ್ರೆ ಸುಂಡ್ಲೇಬೇಕಾ? ಆಮೇಲೆ ಚಿತ್ಕವ್ರೆದು ಅದು ತಿನ್ಬೇಕಾ ಕಾರಣ? ಅದೇ ಚಿತ್ಕವ್ರೆ ಬಿಡೋದು ಕುರ್ಕ್ಲ ಸರಿ ಕದ್ಬಿಡು ಮಾಡ್ಕೊಟ್ಟನ ಕತೆ. ಭಾರಿ ಹಸಿ ಅಲ್ವ ನಿಮ್ಗೆ ಆಗಿದ್ದವ ಮಾಡ್ಕೊಟ್ಟನು. ಮಾಲ್ಗಿಲ್ಲ ಗೊತ್ತಾಗಿದ್ರೆ ವಾಲ್ತಾಗ ಪತ್ತೀನಿ ಅಂತ ಅಟ್ಟೆ ಹಿಡ್ಕೊ ಬರೋಳು. ಮಾರು ಹೇಳುವಿಲ್ಲ ಕೇಳುವಿಲ್ಲ. ಎದ್ ಕಡ್ದು ಬಂದಿಡಿ ಮಗಿಂತ ಕೂತಿದ್ದು ಏನು ಹುಡುಕಿಡ್ಕಳ ಏನೋ. ಅತ್ತೆಯವ್ರ ಮನೆಗೆ ಹೋಗಿದ್ದಮ್ಮ? ಅಯ್ಯೋ ಇಲ್ಲ ಕಡೆ ಅತ್ತೆರ ಮನೆಗೆ ಹೋಗೇ ಇಲ್ಲ. ಹಂಗ್ತಾನೆ ಅತ್ತೆನೇ ಅಂತಿದ್ಲು ಅವರೇ ಕೈಯಾಗವೆ ಈಸ್ಕೋಗು ಬಾ ಅಂತ. ನೀನೇ ತಕೋ ಕೊಡೋದು ತಾನೇ? ನಾನು ಹಂಗೆ ಅಂದೆ. ಅವರೇಕಾದ್ಮೇಲೆ ತಂದು ಕೊಟ್ಟಂತ ತಕೋ ಅಂತ. ಅದಕ್ಕೆ ಬೇಡ ಕಣವ ಇಲ್ಲೇ ಅವೇ ಅವ್ರು 1 ಎಕರೆಗೆ ಹಾಕಿಲ್ವಾ, ನಮಗೆ ಒಂದಿಷ್ಟು ಆಗ್ಲೂ ಹಾಕೊಂಡಿದ್ದಾರೆ. ಹಾಕೊಂಡವ್ರು ಹೆಚ್ಚಾಗಿ 1 ಎಕರೆಗಿಂತ ಹೆಚ್ಚಾಗಿ. ಅದಕ್ಕೆ ಬೇಡಕತೆ ನಾನೇ ಬೇಕಾದ್ರೆ ತಂದು ಕೊಟ್ಟನು ಅಂತ ಅಂತಿದ್ದು. ಅದಕ್ಕೆ ಬೇಡಕತೆ ಅಲ್ಲೇ ಅವೇ ಮಾರ್ಗಿಡ್ಕೊ ದುಡ್ಡು ಮಾಡ್ಕೊ ಅಂತ ಹೇಳಿವ್ರಿ. ಅದಕ್ಕೆ ಏನು ಮಾಡೋಣ ಕಾಣೆ. ಏನು ಮಾಡಕ್ ಬಿಡು, ಅವ್ರೇಕ ಇಲ್ಲೇ ಇಲ್ವಾ ಏನು ಆಸೆಯ? ಇಲ್ದಿರೋದನ್ನ ಇಸ್ಕೊಳಕೈತದೆ ಇರೋದುವೆ. ಅವ್ರಿಗೆ ರೇಖೆ ಕೊಟ್ಟರೆ ಬೇಡನು ಪಾಪ, ಅವ್ರೇನಾರು ಮಾರ್ಗಿರ್ಕೊಳ್ಳಿ. ಇಲ್ಲಿ ಅವಲ್ಲ ಏನು ಮಾಡೋಕ್ಕೆ ಇದಕ್ಕಿಂತ ಬೇಕಾ? ಏನು ನಾವು ಇದ್ರಲ್ಲಿ ಓಸಿ ಮನೆಗೋಸಿ ಕಾಳು ಮಾಡ್ಕೊತೀವಿ. ಏನು ಈಗ ಹಸ್ಕಿಸಿಯವ ತಿನ್ಗಿನಕ್ಕೆ ಮಾಡ್ಕೊತೀವಿ ಅಷ್ಟೇ. ಅತ್ತೆಯವರು ಮಾರ್ಗಿರಕ್ಕೇನೋ ಮಾಡ್ಕೊಂಡವ್ರೆ. ಸುಮ್ಮನೆ ಅತ್ತೆ ಮೇಲೆ ಕೈ ಬೈ ತಡೆಯಕ್ಕಿಲ್ಲ, ಇರೋರಿಗೆಲ್ಲ ಹಂಚ್ಕೊಬರ್ತದೆ. ಹಂಗಾದ್ರೆ ಇನ್ನೇನು ಮಾಡೋಕ್ಕದು ಕಷ್ಟ ಆಯ್ತದೆ. ಉಯ್ಸಲ್ ಹುಗ್ದೀವ್ನಿ ಸರಿಯಾಗಿ ಹೆಂಗೆ ಹುಗ್ದೀನಿ ಅಂತಲ್ಲ, ಕುಯ್ದುಬಿಟ್ಟು ಅದು ಕುಯ್ಯೋದಲ್ದಾನೆ ಹಾಲು ಕರ್ಸಿ ಕುಯ್ಯಿಸ್ಬಿಟ್ಟು ಒಂದೊಂದು ಮೂಟೆ ಮಡಿಕತ್ತಲ್ಲ ಮನೆಗೆ. ಒಂದು ಮೂಟೆ ಮಡಿಕೊಂಡು ಅಕ್ಕಪಕ್ಕದವ್ರಿಗೆಲ್ಲ ಬೆಳೆದಿವಿ ತಗೊಳ್ಳಿ ಏನು ತಿನ್ನೋದು ಉಣ್ಣೋದು ಓಡೋದ ಅಂತ. ಅವರು ಒಂದು ಹುಲ್ಕಡಿನೂ ಸೋಗ್ಸಕ್ಕಿಲ್ಲ ನಮಗೆ. ಆಮೇಲೆ ಅವಳಿಗೆ ಗಿರ್ಜನ್ ಕೊಟ್ಟಾರ, ಅವ್ಳಿಗೂ ಕೊಡೋಕ್ಕಿಲ್ಲ. ಇವಳು ಮಾತ್ರ ಯಾಕಂಗೆ ಸತ್ತಳ ಜನ ಅಂತ ಏನು ದಾನ ಮಾಡ್ಕೊಂಡು ಧರ್ಮ ಮಾಡ್ಕೊಂಡು ಮನೆ ಮಟ್ಟ ಮಾರ್ಕೊಬಿಡ್ತಾಳೆ. ಬಿಟ್ರೆ ಮಾತ್ರ ಇವಳ ಉಗ್ದಿ ಸರಿಯಾಗಿ ಉಗ್ದೀವಿ ಮಾತ್ರ. ಹಂಗೆ ಹಿಂಗೆ ಉಗ್ದಿಲ್ಲ ಮಾಡ್ತೀನಿ ಅವಳಿಗೆ ಸರಿಯಾಗಿ ಕೆಲ್ಸವ. ಅಲ್ಲಕಲ್ಲ ಹಂಗಿಲ್ಲ ಕಲಿಯೋದು. ಅಲ್ಲಕಲ್ಲ ಕೊಟ್ರೆ ಕೊಡ್ಲಿ ಬೇಡ ಅನ್ನಕ್ಕಿಲ್ಲ. ಒಂದಿಷ್ಟು ಕೊಡ್ತಾರೆ, ಒಂದೊಂದು ಮೊರಬರ್ವೆ ದಪ್ಪ ದೊಡ್ಡ ಮೊರ ಅವೆಲ್ಲ ತುಂಬಿ ಊರವ್ರಿಗೆಲ್ಲ ಬೀದಿಯವ್ರಿಗೆಲ್ಲ ಹಂಚ್ಕೊಬತ್ತಾಳೆ. ಅವ್ರೇನಾರು ಕೊಟ್ಟು ಮಾಡ್ಗಾರ್ಲ ಇದ್ದಾಗ ಏನು ಕೊಡಕ್ಕಿಲ್ಲ. ಒಬ್ಬೊಬ್ರ ಮೈತಾರೆ ಒಬ್ಬೊಬ್ರು ತಿಂತಾರೆ. ಈ ಸಲ ನನ್ನ ಮಗಳು ಇದು ಏನಪ್ಪ ಇದು ಕುಂಬಳಕಾಯ ಹಾಕಿಲ್ಲ. ಅವಳು ಹಾಕಿದ್ಲಂತ ಇತ್ಲಲ್ಲಿ ಅದೇನು ಸರಿಯಾಗಿ ಬಂದಿಲ್ಲ. ಅದಕ್ಕೆ ಆ ಬೀದಿಯವರೆಲ್ಲ ಕುಂಬಳ ಮೇಳೆ ಹಾಕೊಂಡವ್ರು, ಹೀರೆ ಮೇಳೆ ಹಾಕೊಂಡವ್ರೆ. ಒಂದು ಕಾಯಿ ಕೊಟ್ಟಿಲ್ಲ ಅವಳಿಗೆ. ಇವಳು ಮಾತ್ರ ಬದಿ ಹಾಕೊಂಡವಳ ಕಡೆ ನನಗಂತೂ ಕಾಣೆ ಕಣಪ್ಪ. ಕಿತ್ತಲ್ಲಿ ಬೆಳ್ಕೊಂಡವ ಕೊಡ್ಲಿ ತಿನ್ಲಿ ಬೇಡ ಅನ್ನಕ್ಕಿಲ್ಲ. ಹೊಲ್ದಲ್ಲಿ ಬೆಳೆದವನ್ನೆಲ್ಲೂ ಇವ್ರು ಖರ್ಚು ಗಿರ್ಚಿರಕ್ಕಿಲ್ವ, ಇರೋದನ್ನೆಲ್ಲ ದಾನ ಮಾಡ್ತಾಳಲ್ಲ. ಒಂದು 4 ಕಾಸು ಉಳಿಸ್ಕೋಬೇಕು ಅನ್ನೋ ಬುದ್ಧಿ ಇಲ್ಲ. ಎಲ್ಲವ ಹಂಚ್ಕೊಬರೋದು. ನಿಮ್ಮ ಅವಾವಸ್ಯ ಇದು ಏನು ಆಗ್ಲಿಂದ ಹಿಡಿದು ಪಡೆದು ಮಡಗಿ ಮಾಡಿರೋರು. ಹಿಂಗೆ ಹಂಚ್ಕೊಬಂದ್ರೆ ಅವ್ರು ಏನು ಅನ್ಕೊಳಕ್ಕಿಲ್ಲ. ಹಿಂಗೆ ಕಲ್ತ್ಕೊಬಂದವಳಲ್ಲ ಈಗಲೂ. ಬುಡಮ್ಮ ಸಿಕ್ಕಿಲ್ಲ ಕತೆ, ಸಿಕ್ಕಿಲ್ಲ ಬಿಡು. ಇನ್ನೇನು ಮಾಡೋಕ್ಕದು? ಅತ್ತೆ ಹಂಗೆ ಅಲ್ವಾ ಆಗಿಂದ ಕೈ ಬೈ ತಡೆಯಕ್ಕಿಲ್ಲ, ಎಲ್ಲರಿಗೂ ಕೊಟ್ಬಿಡ್ತದೆ. ಸರಿ ಬಿಡು, ಇಲ್ಲಿ ಅವಲ್ಲ ಸುಮ್ಮನೆ ಅದಕ್ಕೆ ಇಸ್ಕೊಂಡು ಬೇಡ ಬಿಡು, ಇವನೇ ಸಾಕು ಕತೆ. ಹಂಗೆ ಮಾಡ್ತೀನಿ ಬೇಡ ಅಂತೀನಿ. ಕುಯ್ದುಬಿಟ್ಟಿನಿ ತಗೋಬೇಕ ಹೋಗು ಅಂದರೆ ಮಾತ್ರ ಇಸ್ಕೊಬತ್ತೀನಿ. ಬೇಡ ಅಂತ ಹೇಳ್ಬಿಡ್ತೀನಿ ಮುದ್ದೆಯ. ಸುಮ್ಮನೆ ಏನು ಮಾಡೋಕ್ಕೆ? ಹಂಗಂದ್ರೆ ಊರವರೆಲ್ಲ ತಿಂತಾರೆ, ತಕವ ನೀನೊಂದಷ್ಟು ತಿನ್ಕೊ ಅಂತ ಅಂತಾಳೆ. ಹತ್ಕೋ ಹಂಗೆ ಅಂತಾಳೆ. ಓ ನಿನ್ನಿಷ್ಟಕ್ಕನಮ್ಮ ಏನಾದ್ರು ಮಾಡ್ಕೊ. ಸರಿ ಏನು ಮಾಡೋದು? ಅವ್ರ ಕೈ ಊರ್ಕೊಳ್ಳೋದ ಬೇಡವೋ? ಊರ್ಕೊ ನಾವು ಸೆತ್ತಗು ಇಳಿವಸಿ ಉಪ್ಪು ಹೆಸ್ರಿಗೆ ಆಯ್ತಬೇಕತ್ತೆ ಸಾಕು. ಅದಾಗ ಹೋಗಿ ನೋಡೋಕಾಯ್ತದೆ. ಬಲ್ಕಿಲ್ತಿದ್ರೆ ಚಿತ್ಕಿತ್ಕವ್ರೆ ಬೇಡ ಸರ್ಗ್ ಮಾಡ್ಕೊಳಕಾಯ್ತದೆ. ಮುಂದುವರಿಯುವುದು. ಹಂಗೆ ವೀಡಿಯೋ ಗೀತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ.